ಮಗ ಸಿಕ್ಕಿದ್ದಾನೆ, ಒಂದು ಸಂತೋಷದ ವಿಚಾರ. ಸೊ ಇದಕ್ಕೆ ಹಿಂದೆ ಸಾಕಷ್ಟು ಜನರ ಪರಿಶ್ರಮ, ಅಂದರೆ ಕೆಲವು ಹೋರಾಟಗಳು ಮಾಡಿದ್ದಂಥದ್ದು, ಹಿಂದೂ ಸಂಘಟನೆಯವರು ಸಪೋರ್ಟ್ ಮಾಡಿದ್ದಂಥದ್ದು, ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಹೌದು ಸರ್, ಸಮಾಜದಲ್ಲಿ ಈ ರೀತಿ ಒಂದು ಆದಾಗ ನಮಗೆ ಸಮಾಜ ಬಾಂಧವರು ಎಲ್ಲರ ಒಂದು ಒಗ್ಗಟ್ಟು ಬೇಕು. ಎಲ್ಲರ ಒಗ್ಗಟ್ಟಿನಿಂದ ಈ ದೃಶ್ಯ ಮಾಧ್ಯಮ ಇರ್ಬೋದು, ಆಮೇಲೆ ಪ್ರತಿಯೊಬ್ಬ ಪತ್ರಿಕಾ ಮಾಧ್ಯಮ ಇರ್ಬೋದು, ಆಮೇಲೆ ಜನರ ಸಮುದಾಯ, ಊರಿನ ಪರ ಊರಿನ ಎಲ್ಲರೂ ಕೂಡ ಈ ಒಂದು ಮಗುವಿನ ಬಗ್ಗೆ ನಾವೆಲ್ಲರೂ ಒಂದು ಎಚ್ಚೆತ್ತು ಎಲ್ಲ ಒಂದೇ ದಿಕ್ಕಿನಲ್ಲಿ, ಅಂದರೆ ಯಾವುದೇ ರಾಜ್ಯಕ್ಕೆ ಅದು ಪ್ರವೇಶ ಆಗದೆ ಮಗು ಸಿಗಬೇಕು, ಇದೇ ಒಂದು ಉದ್ದೇಶ ಇಟ್ಕೊಂಡು ಮಾಡಿದರೆ ಸಮಾಜದಲ್ಲಿ ಇಂಥ ಕಳೆದು ಹೋದ ಎಷ್ಟೋ ಮಕ್ಕಳು ಸಿಗ್ಬೋದು ಅಂತ ನನ್ನ ಅನಿಸಿಕೆ. ಅಂದರೆ ನನ್ನ ತಾಯಿಯ ನೋವಲ್ಲ ಆ ತಾಯಿಗೆ ಇರುವಂಥದ್ದು ಕೂಡ. ಆ ಮಕ್ಕಳು ಈಗ ತುಂಬ ಮಂದಿ ಕಳ್ಕೊಂಡ ಮಕ್ಕಳ ತಾಯಂದಿರ ಕಣ್ಣೀರು ಎಷ್ಟೋ ನಾನೊಂದು 12 ದಿವಸ ಅನುಭವಿಸಿದ್ದೇನೆ, ಅವರು ಎಷ್ಟೋ ವರ್ಷದಿಂದ ಅನುಭವಿಸಿರ್ಬೋದು. ಹೀಗೆ ಪ್ರತಿಯೊಂದು ಮಗುಗೂ ಏನಾದರೂ ಒಂದು ಮಿಸ್ಸಿಂಗ್ ಆದಾಗ ಇದೇ ರೀತಿ ಸಮಾಜ ಬಾಂಧವರು ಎಲ್ಲರೂ ಎದ್ದುಕೊಂಡು ಆ ಮಗುವಿಗೋಸ್ಕರ ಒಂದು ಶ್ರಮ ಪಟ್ಟರೆ ಎಲ್ಲ ಮಕ್ಕಳು ಸಿಗ್ತಾರಂತ ನನ್ನ ಅನಿಸಿಕೆ ಸರ್. ಸೊ ಸಾಕಷ್ಟು ಊಹಾಪೋಹಗಳು ಕೇಳಿಬಂದ್ವು, ಅವನು ಎಲ್ಲಾದರೂ ಹೋಗಿರ್ಬೋದು, ಯಾರಾದರೂ ಕರ್ಕೊಂಡು ಹೋಗಿರ್ಬೋದು, ಬೇರೆ ಏನೇನೋ ಕೇಳಿರ್ಬೋದು. ಸೊ ನಿಮಗೆ ಬಲವಾಗಿ ಏನು ಅನ್ನಿಸ್ತಾ ಇತ್ತು? ಅವನು ಹಾಗೆ ಹೋಗ್ಲಿಕ್ಕಂತಂದು ಹೋಗುವುದಿಲ್ಲ, ಮತ್ತೆ ಆತ್ಮಹತ್ಯೆಗೆ ಟ್ರೈ ಮಾಡ್ಲಿಕ್ಕಿಲ್ಲ, ಆಮೇಲೆ ಹೋಗ್ಲಿಕ್ಕಿಲ್ಲ, ಹೋಗೋದವ್ನು ಗೊತ್ತಿಲ್ಲಲ್ಲ, ಹೋಗಿ ದೂರ ಹೋಗಿ ಗೊತ್ತಿಲ್ಲಲ್ಲ. ಹಾಗೆ ನಾನು ಎಲ್ಲರಲ್ಲಿ ಹೇಳಿದದ್ದು ಅವನಾಗಿ ಓದೋದಿರ್ಲಿಕ್ಕಿಲ್ಲ, ಯಾರೋ ಕರ್ಕೊಂಡು ಹೋಗಿರ್ಬೋದು. ಇದನ್ನು ನಾನು ಸ್ಪಷ್ಟವಾಗಿ ಅವತ್ತು ಹೇಳ್ತೇನೆ, ಇವತ್ತು ಹೇಳ್ತೇನೆ. ಮತ್ತೆ ಈಗ ಹೇಗೆ ಹೋಗಿದ್ದಾರೆ ನನಗೆ ಗೊತ್ತಿಲ್ಲ, ಇನ್ನು ಅವನು ಬಂದ ಮೇಲೆ ಗೊತ್ತಾಗಬೇಕು. ಹೇಗೆ ಹೋಗುವಾಗಲೇ 7 ಗಂಟೆ ಆಗಿದೆ, ಮತ್ತೆ ಉಡುಪಿಗೆ ಹೋಗುವಾಗ ಎಷ್ಟು ಗಂಟೆ ಆಗಿದೆ ಅದು ನನಗೆ ಗೊತ್ತಿಲ್ಲ ಸರ್, ಏನಂತ ಗೊತ್ತಿಲ್ಲ, ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಲ್ಲ ಸರ್. ಈಗ ಅವನ ಮೊಬೈಲ್ ಕೂಡ ಇಲ್ಲೇ ಬಿಟ್ಟು ಹೋಗಿದ್ದ ಅಂತ ಹೇಳಿ, ಸೊ ಮೊಬೈಲ್ ಕೂಡ ಸಿಕ್ಕಿತ್ತು. ಸೊ ಪೊಲೀಸರು ಹೇಳೋ ಪ್ರಕಾರ ಅವನು ಸಾಕಷ್ಟು ಸರ್ಚ್ ಮಾಡಿದ್ದ, ಅಂದರೆ ಕೆಲವೊಂದು ಪಾಯ್ಸನ್ ಬಗ್ಗೆ ಮತ್ತು ಸೂಸೈಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಇದನ್ನೆಲ್ಲ ಗೂಗಲಲ್ಲಿ ಸರ್ಚ್ ಮಾಡಿದ್ದ ಅನ್ನೋದು. ಸೊ ಅದು ಏನಕ್ಕೆ ಹಂಗೆ ಸರ್ಚ್ ಮಾಡಿರ್ಬೋದು? ಅವನೇ ಮಾಡಿದ್ನೆಲ್ಲ ಮೊಬೈಲಲ್ಲಿ ಹೇಗೆ ಸರ್ಚಿಂಗ್ ಬಂತು ಅಂತ ಏನಾರು ಐಡಿಯಾ ಉಂಟಾ? ಗೊತ್ತಿಲ್ಲ ಸರ್, ಅವರು ಹೇಳುವಾಗಲೇ ನಮಗೆ ಭಯ ಆಯಿತು. ಈ ರೀತಿ ಅದನ್ನು ಯೋಚನೆ ಮಾಡಿ ನಮಗೆ ಇವನೇನೋ ಮಾಡಿಕೊಂಡಿದ್ದಾನೆ ಇರ್ಬೋದು. ಅದು ನನಗೆ 100ರಿಂದ 70% ಅದರಲ್ಲಿ ನಾವು ಕುಗ್ಗಿ ಹೋದದ್ದು. ಅದೆಲ್ಲ ಸರ್ಚ್ ಮಾಡಿದ್ದಾನೆ, ಅದರಿಂದಾಗಿ ಆ ರೀತಿ ಹೋಗಿರ್ಬಹುದಾ ಅಂತ ಅದರಲ್ಲೇ ನಾವು ಸ್ವಲ್ಪ ಡಲ್ ಆಗಿ ಬಿಟ್ಟಿದ್ದೇವೆ ಮತ್ತೆ ಕೂಡ. ಈಗ ಮಗ ಕಾನೂನು ಪ್ರಕ್ರಿಯೆ ಮೂಲಕ ಮನೆಗೆ ಬರ್ತಾನೆ. ಸೊ ಖುಷಿ ಇದೆ ನಿಮಗೆ ಇವಾಗ ಸದ್ಯಕ್ಕೆ? ಹೌದು ಸರ್, ಖುಷಿ ಇದೆ ಸರ್. ಎಲ್ಲರಿಗೂ ನಾನು ಧನ್ಯವಾದನ ಅರ್ಪಿಸ್ತೇನೆ. ಪ್ರತಿಯೊಂದು ಪತ್ರಿಕಾ ಮಾಧ್ಯಮ ಇರ್ಬೋದು, ದೃಶ್ಯ ಮಾಧ್ಯಮ ಇರ್ಬೋದು, ಎಲ್ಲರಿಗೂ ಕೂಡ ಊರಿನ ಪರ ಊರಿನವರಿಗೂ ಆ ಮಗುವಿಗೋಸ್ಕರ ಯಾರೆಲ್ಲ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಯಾರೆಲ್ಲ ಕಾರಣಕರ್ತರಾಗಿದ್ದಾರೆ ಎಲ್ಲರಿಗೂ ಕೂಡ ನಾನು ಈ ದೃಶ್ಯ ಮಾಧ್ಯಮದ ಮೂಲಕ ನಾನು ಧನ್ಯವಾದನ ಅರ್ಪಿಸ್ತೇನೆ. ಅನಂತ ಧನ್ಯವಾದ ಅರ್ಪಿಸ್ತೇನೆ ಸರ್. ಸೊ ಇದಿಷ್ಟು ಸುಜಾತ ಅವ್ರು ಹೇಳ್ತಾ ಇರುವಂಥದ್ದು. ಅಂದರೆ ಏನು ಆತನ ಮೊಬೈಲ್ನಲ್ಲಿ ಕೆಲವೊಂದು ಸರ್ಚಿಂಗ್ ಏನು ಇತ್ತು ಸೂಸೈಡ್ ಬಗ್ಗೆ ಸಂಬಂಧಪಟ್ಟಂಗೆ, ಅದನ್ನೆಲ್ಲ ಕೇಳಿದಂಥ ಸಂದರ್ಭದಲ್ಲಿ ಗಾಬರಿಯಾಗಿತ್ತು. ಸೊ ಸದ್ಯಕ್ಕೆ ಖುಷಿಯಾಗಿದೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ಏನಕ್ಕೆ ಹೋಗಿದ್ದ ಏನು ಅನ್ನೋದು ಅವನು ಬಂದ ಮೇಲೆ ಮನೆಯವ್ರ ಜೊತೆ ಮಾತಾಡಿದ ಮೇಲೆ ಗೊತ್ತಾಗಬೇಕಾಗಿದೆ. ಕ್ಯಾಮ್ರಾಮನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.